ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶಾಸಕ ಬೇಳೂರು ಜನ್ಮದಿನಕ್ಕೆ ಜನಸಾಗರ. ರಾತ್ರಿ 12ಕ್ಕೆ ಅಭಿಮಾನಿಗಳಿಂದ ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆ. ವಿಶೇಷ ಚೇತನ ಅವಳಿ ಮಕ್ಕಳಿಂದ ಶಾಸಕರಿಗೆ ಹಾರೈಕೆ. ಶಾಸಕರ ಕಣ್ಣಲ್ಲಿ ಜಿನುಗಿದ ನೀರು. ಆರ್ಥಿಕ ಸಹಕಾರ ನೀಡಿ ನೆರವಿನ ಭರವಸೆ. ಜಿಲ್ಲಾ ಹವ್ಯಕ ಶಿಕ್ಷಕರ ಸಮಾವೇಶ. ಶಿಕ್ಷಕರ ಪಾತ್ರ ಕುರಿತು ಭುವನೇಶ್ವರಿ ಹೆಗಡೆ, ವಿನಾಯಕ್ ಭಟ್ ಮೂರೂರು, ಡಾಕ್ಟರ್ ಗಿರಿಧರ್ ಕಜ್ಜೆ ಮೌಲಿಕ ಮಾತು. ಸಂಸ್ಕೃತಿ ಪ್ರಭಾಕರ್ ಅವರಿಂದ ನಾಟ್ಯರಾಣಿ ಶಾಂತಲಾ ಕುರಿತ ಏಕವ್ಯಕ್ತಿ ನೃತ್ಯ ನಾಟಕ. ಶಾಂತಲಾ ಜೀವನ ಚರಿತ್ರೆ ಮನಕಟ್ಟುತ್ತದೆ ಎಂದ ದತ್ತಮೂರ್ತಿ ಭಟ್. ಸಾಗರ ಕಲಾವಿದರ ಪ್ರೋತ್ಸಾಹ ತಾಣ ಎಂದ ವಸುಧಾ ಶರ್ಮಾ. ಈಗ ಸುದ್ದಿಯ ವಿವರ. ಸಾಗರದ ಗಾಂಧಿನಗರದಲ್ಲಿರುವ ಶಾಸಕರ ಸ್ವಗೃಹದಲ್ಲಿ ಭಾನುವಾರ ಗೋಪಾಲಕೃಷ್ಣ ಬೇಳೂರು ಅಭಿಮಾನಿ ಬಳಗದ ವತಿಯಿಂದ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ರಾತ್ರಿ 12ಕ್ಕೆ ಅಭಿಮಾನಿ ಬಳಗದ ಪ್ರಮುಖರು ಬೇಳೂರು ಮನೆ ಎದುರು ಪಟಾಕಿ ಸಿಡಿಸಿ ಜನ್ಮದಿನಾಚರಣೆಗೆ ಶುಭ ಕೋರಿದರು. ಭಾನುವಾರ ಬೆಳಗ್ಗೆ 6 ಗಂಟೆಯಿಂದಲೇ ಅಭಿಮಾನಿಗಳು ಮನೆ ಎದುರು ಜಮಾಯಿಸಿ ಶಾಸಕರ ಜೊತೆ ಕೇಕ್ ಕಟ್ ಮಾಡುವ ಮೂಲಕ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಗೋಪಾಲಗೌಡ ನಗರದ ಸೆಬಾಸ್ಟಿನ್ ಮತ್ತು ಶಾಂತಿ ದಂಪತಿಗಳ ಅವಳಿ ಜವಳಿ ಮಕ್ಕಳಾದ ಮಿಕಾ ಹಾಗೂ ಅಮೋಲಿನ್ ಲೋಪೆಸ್ ಶಾಸಕ ಗೋಪಾಲಕೃಷ್ಣ ಬೇಳೂರು ನಿವಾಸಕ್ಕೆ ಆಗಮಿಸಿ ಹೂಗುಚ್ಛ ನೀಡಿ ಜನ್ಮದಿನದ ಶುಭ ಕೋರಿದರು. ತಂದೆ ತಾಯಿಯ ಕಡು ಬಡತನ, ಮಕ್ಕಳ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ನೋಡಿ ಸ್ವತಃ ಗೋಪಾಲಕೃಷ್ಣ ಬೇಳೂರು ಕಣ್ಣಲ್ಲಿ ನೀರು ಜಿನುಗಿತು. ಮಕ್ಕಳಿಬ್ಬರಿಗೆ ಆರ್ಥಿಕ ಸಹಕಾರ ನೀಡುವ ಜೊತೆಗೆ ಕುಟುಂಬಕ್ಕೆ ಉದ್ಯೋಗ ಕೊಡಿಸುವ ಭರವಸೆ ಬೇಳೂರು ನೀಡಿದ್ದು ಅವರ ಮಾನವೀಯತೆಗೆ ಸಾಕ್ಷಿಯಾಗಿತ್ತು. ಶಾಸಕ ಗೋಪಾಲಕೃಷ್ಣ ಬೇಳೂರು ಜನ್ಮದಿನದ ಅಂಗವಾಗಿ ತಾಯಿ ಮಗು ಆಸ್ಪತ್ರೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಅಭಿಮಾನಿ ಬಳಗದ ವತಿಯಿಂದ ಒಳರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಾಸಕರಿಗೆ ಉತ್ತಮ ಅಧಿಕಾರ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಲು ಶುಭ ಹಾರೈಸಲಾಯಿತು. ಬೇಳೂರು ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿ ಬಳಗದ ವತಿಯಿಂದ ವಿವಿಧ ಸಾಮಾಜಿಕ ಕೆಲಸಗಳನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ನಗರ ಅಧ್ಯಕ್ಷ ಸುರೇಶ್ ಬಾಬು, ಪ್ರಮುಖರಾದ ಗೌತಮ್ ಪಿ, ಅಶೋಕ್ ಬೇಳೂರು, ಸೋಮಶೇಖರ್ ಲ್ಯಾವಿಕೆರೆ, ಚೇತನ್ ರಾಜ್ ಕಣ್ಣೂರು, ಅನಿತಾ ಕುಮಾರಿ, ಕೆ ಹೊಳೆಯಪ್ಪ, ಶ್ರೀನಿವಾಸ್ ಮೂರ್ತಿ, ಮಹಾಬಲ ಗೌತಿ, ಮಧುಮಾಲತಿ, ಉಷಾಯನ್, ಪ್ರಭಾವತಿ, ಇಂದುಧರ್ ಬೇಸೂರು, ತುಕಾರಾಮ್ ಶಿರವಾಳ, ಗಿರೀಶ್ ಕೋವಿ, ಡಿ ಗಣಪತಪ್ಪ, ಗುರು ಶಿರವಾಳ ಇನ್ನಿತರರು ಹಾಜರಿದ್ದರು.
ಸಂಬಳಕ್ಕಾಗಿ ದುಡಿತ, ಸಮಾಧಾನ ಮತ್ತು ಸಂಭ್ರಮಕ್ಕಾಗಿ ತುಡಿತದ ತಳಹದಿಯ ಮೇಲೆ ಶಿಕ್ಷಕರು ಕಾರ್ಯನಿರ್ವಹಿಸಬೇಕು ಎಂದು ಹಾಸ್ಯ ಸಾಹಿತಿ ಭುವನೇಶ್ವರಿ ಹೆಗಡೆ ತಿಳಿಸಿದರು. ಸಾಗರದ ರಾಘವೇಶ್ವರ ಸಭಾಭವನದಲ್ಲಿ ಭಾನುವಾರ ಶ್ರೀ ಅಖಿಲ ಹವ್ಯಕ ಮಹಾಸಭಾ ವತಿಯಿಂದ ಆಯೋಜಿಸಿದ್ದ ಶಿವಮೊಗ್ಗ ಜಿಲ್ಲಾ ಹವ್ಯಕ ಶಿಕ್ಷಕ ಸಮಾವೇಶ ಜ್ಞಾನಂ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಹೊಸದಿಗಂತ ಪತ್ರಿಕೆ ಪ್ರಧಾನ ಸಂಪಾದಕ ವಿನಾಯಕ್ ಭಟ್ ಮೂರೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅಖಿಲ ಹವ್ಯಕ ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಗಿರಿಧರ್ ಕಜೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಾಂಬಾರು ಮಂಡಳಿ ನಿರ್ದೇಶಕರಾಗಿ ನೇಮಕವಾಗಿರುವ ಪ್ರಸನ್ನ ಕೆರೆಕೈ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮಹಾಸಭಾದ ಉಪಾಧ್ಯಕ್ಷರಾದ ಆರ್ ಎಂ ಹೆಗಡೆ ಬಾಳೆಸರ, ಶ್ರೀಧರ್ ಭಟ್ ಕೆಕ್ಕಾರು, ಪ್ರಧಾನ ಕಾರ್ಯದರ್ಶಿ ವೇಣು ವಿಘ್ನೇಶ್ ಸಂಪ ಉಪಸ್ಥಿತರಿದ್ದರು. ಗಜಾನನ ಭಟ್ ಮತ್ತು ಸಂಗಡಿಗರು ವೇದಘೋಷ ಮಾಡಿದರು. ಭುವನೇಶ್ವರಿ ಹೆಗಡೆ ಪ್ರಾರ್ಥಿಸಿದರು. ತಿಮ್ಮಪ್ಪ ಎಂಎಂ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ದತ್ತಾತ್ರೇಯ ಭಟ್ ವಂದಿಸಿದರು. ಗಜಾನನ ಎಂಎನ್ ಹಾಗೂ ಸುಬ್ರಹ್ಮಣ್ಯ ಕಾರ್ಯಕ್ರಮ ನಿರೂಪಿಸಿದರು. ಅವರನ್ನು ಸಿದ್ಧಪಡಿಸಿ ಸಮಾಜಕ್ಕೆ ಅರ್ಪಿಸುವ ದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರುತ್ತದೆ. 50% ಮಾತ್ರ ಶಿಕ್ಷಕರು ಶಿಕ್ಷಕಿಯಾಗಿ ಅನುಭವ, ಇನ್ನು 50% ಮನೆಯೇ ಮೊದಲ ಪಾಠಶಾಲೆ, ಜನನಿಂದಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ನನ್ನೆರುವಂತೆ ನಾವು ಹೋಗಿದ್ದೇವೆ. ಅಲ್ಲಿ ಅವರು ಸಿದ್ಧಪಡಿಸಿ ಕಳಿಸಿದಂತಹ ಪ್ರಾಡಕ್ಟ್ಸನ್ನು ಇಲ್ಲಿ ನಾವು ಇನ್ನೆಲ್ಲ ಹಾಕಿ ಟೋಟಲ್ ಒಂದು ವ್ಯಕ್ತಿಯನ್ನು ನಾವು ನಿರ್ಮಾಣ ಮಾಡ್ತೇವೆ. ಈ 55%ನಲ್ಲಿ ಯಾವುದೇ ರಾಜಿ ಇಲ್ಲ. ನಾಟಿನ 49-51 ಇಲ್ಲ. ಅವರದ್ದು ಅಷ್ಟೇ ಹೊಣೆಗಾರಿಕೆ, ಟೀಚರ್ಸ್ಗಳದ್ದು ಅಷ್ಟೇ ಹೊಣೆಗಾರಿಕೆ. ಅವರು ಏನನ್ನು ಸಿದ್ಧಪಡಿಸಿ ಕಳಿಸಿದ್ದಾರೆ, ಕೆಲವರಿಗೆ ಮಕ್ಕಳಿಗೆ ಗೊತ್ತಿಲ್ಲದೆ ಅವರದ್ದೇ ಆದ ಕೆಲವು ಅವಲಕ್ಷಣಗಳು ಮನೆಯಲ್ಲಿ ಬಂದಿರುವಂಥದ್ದು. ಅಂಥದ್ದನ್ನು ಬಂದ ಮೇಲೆ ಈ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಪಾಠ ಮಾಡೋದಿದೆ, ಅದು ಸುಲಭದ ಸಂಗತಿ ಅಲ್ಲ. ಜೀವಂತವಾಗಿ ಹೆಣ್ಣು ಮುಂದೆಗಳನ್ನು ನಾನು ಹೇಳ್ತೀನಿ. ನಾವು ಅಲ್ಲಿ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಮುಖ್ಯ ಅಜ್ಞಾನ ಇರ್ತದೆ. ಅಜ್ಞಾನ ದಿವ್ಯಾಂಗಸ್ಯ ಅದೊಂಥರ ಅಂಧಕಾರದಲ್ಲಿರುವ ಮಕ್ಕಳನ್ನು ತೀರಿ ಬೆಳಕನ್ನು ನೀಡುವಂತಹ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ನಾವು ಈಗ ಸುತ್ತಮುತ್ತಲಿನ ಸಮಾಜವನ್ನು ನೋಡುವಾಗ ನಾನು ಗಮನಿಸಿದ ನಮ್ಮ ಹಳ್ಳಿಗಳಲ್ಲಿ ಇರುವವರಿಗೆ, ತೋಟಿಗಳಿಗೂ, ಅಡಿಕೆ ಬೆಳೆಗಾರರಿರ್ಬೋದು, ಕೃಷಿಕರಿರ್ಬೋದು, ಒಂದು ಬಗೆಯ ಹತಾಶೆ, ಒಂದು ಬಗೆಯ ಭದ್ರತೆಯ ಕೊರತೆ, ಇವೆಲ್ಲ ನಾವು ವಲಯದಲ್ಲಿರುವಾಗ, ನಾವು ಹೊರಜಗತ್ತಿಗೆ ತೆಗೆದುಕೊಳ್ಳಿರುವಾಗ ಈ ಅಭದ್ರತೆಯ ಪೀಳಿ ಇರಲಿಲ್ಲ. ನಾವು ಗಟ್ಟಿಯಾಗಿ ಸಮಾಜವನ್ನು ಪ್ರವೇಶ ಮಾಡಿದ್ವಿ. ಆದರೆ ಈಗ ಅದೊಂದು ಯಾವ ಕಾರಣದಿಂದಾಗಿ ಸಂಶೋಧನೆಗಳನ್ನು ಗಿರಿಧರಕತೆಯನ್ನು ಮಾಡ್ತಾರೆ, ನಾವು ಸಂಶೋಧನೆಗೆ ಹೋಗೋದಿಲ್ಲ. ಆದರೆ ಅದನ್ನು ಹೋಗಲಾಡಿಸಿಕೊಂಡು ಆತ್ಮಸ್ಥೈರ್ಯದಿಂದ, ಆತ್ಮವಿಶ್ವಾಸದಿಂದ ನಮ್ಮ ಎಲ್ಲ ಹಿಂದಿನ ಪರಂಪರೆಯನ್ನು ಉಳಿಸಿಕೊಂಡು ಹೊಸವರ ಕಡೆಗೆ ತುಳಿಯುವಂಥ ಒಂದು ಯುವ ಜನಾಂಗವನ್ನು ಕಟೆಯುವಂತಹ ಶಬ್ದ ಬೇಕು ನಮಗೆ, ಶಿಕ್ಷಕರಿಗೆ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಕಟೆಯುವಂಥ ಜವಾಬ್ದಾರಿ ನಮ್ಮ ಹೆಗಲಿದೆ, ಶಿಕ್ಷಕರ ಹೆಗಲಿದೆ. ಅದನ್ನು ತಾವೆಲ್ಲರೂ 10% ಮಾತ್ರ ಇದೆ. ಮತ್ತೆ ದೇಶದ ಮೇಲೆ ದಾಳಿ ಹಾಕುವುದಾಗಿ ಇಂಥದ್ದೇ ಕಥೆ ಇದೆ. ಸೋಮನಾಥ ಮಂದಿರಕ್ಕೆ 1000 ವರ್ಷ, ಈ ವರ್ಷ 1000 ವರ್ಷಗಳಲ್ಲಿ ಸೋಮನಾಥ ಮಂದಿರ ಎಷ್ಟು ಸರಿ ಮರುನಿರ್ಮಾಣ ಆಯಿತು. ಸೋಮನಾಥ ಮಂದಿರದ ಮೇಲೆ ದಾಳಿ ಹಾಕೊಂಡು ನಮ್ಮ ಪಾಠದೋದು. ಆದರೆ ಮರುನಿರ್ಮಾಣದ ಕಥೆನೇ ಯಾರು? ಅದು ನಮ್ಮ ಹೆಮ್ಮೆ ಅಲ್ಲ, ನಮ್ಮ ದೇಶದ ನಮ್ಮ ಸಂಸ್ಕೃತಿಯ ಹೆಮ್ಮೆ ಅಲ್ಲ ಅದು. ನಾವು ಎಷ್ಟೇ ಸರಿ ದಾಳಿ ಆದರೂ ಅದನ್ನು ಮರುನಿರ್ಮಾಣ ಮಾಡಿದ್ರೆ ನಮ್ಮ ಅದನ್ನು ಅಳಿಸಲಾಗಿದ್ದೀವಿ ಯಾರಾದ್ರೂ, ಅದು ನಮ್ಮ ಹೆಮ್ಮೆ ಅಲ್ಲ. ನಮ್ಮ ಬಗ್ಗೆ ಹೆಮ್ಮೆ ಬರುವಂತ ಒಂದು ಪಾಠ ಇದೆ. ಆದರೆ ಅದರ ಹೊರತಾಗಿ ನಾವು ಮಕ್ಕಳ ಮನಸ್ಸಲ್ಲಿ ಈ ಥರ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ಗೌರವ ಬರುವಂತ ಭಾವನೆ ಮೂಡಿಸೋದು ಸಾಧ್ಯ ಇಲ್ಲ. ಖಂಡಿತ ನಿಮ್ಮ ಹತ್ರ ಸಾಧ್ಯ ಶಿಕ್ಷಕರ. ಅದು ಯಾರು ಈ ಥರ ಕಥೆಗಳ ಮೂಲಕ ಮಕ್ಕಳನ್ನ ಖಂಡಿತವಾಗಿ ನಾವು ಆ ದೃಷ್ಟಿಯಲ್ಲಿ ಅವ್ರನ್ನ ಏನು ವಿಕಸಿತಗೊಳಿಸಿದ್ರೆ ಮತ್ತೆ ಅವ್ರಿಗೆ ಜ್ಞಾನ ಕೊಡಲು ಸಾಧ್ಯ ಇದೆ. ಹಾಗಾಗಿ ಈ ಕೆಲಸನ ಈಗ ಮಾತ್ರ ಮಾಡಲು ಸಾಧ್ಯ ಇದೆ. ಮನೆಯ ಅಪ್ಪ ಅಮ್ಮ ಯಾಕೆ ಪುರುಸತ್ತಿರ್ತಿಲ್ಲ, ಇಬ್ಬರು ದುಡಿದು ಹೋಗಿರ್ತಾರೆ. ನೀವು ನಿಮ್ಮ ಮಕ್ಕಳನ್ನ ಶಾಲೆಗೆ ಹೋಗಿರ್ತಾರೆ, ನೀವೇ ಇಬ್ಬರು ದುಡಿದು ಹೋಗಿದ್ರೆ ಅವಾಗ ನಿಮ್ಮ ಮಕ್ಕಳು ಶಿಕ್ಷಕರೇ ಹೇಳ್ಕೊಡೋದು ಅಂತ ಪರಿಸ್ಥಿತಿ ಇದೆ ಎಲ್ಲವೂ. ಮತ್ತು ಮನೆಗೆ ಬಂದಮೇಲೆ ಮನೆಯಲ್ಲಿ ಹೋಗ್ತಾರೆ, ಸಂಜೆ ಧಾರಾವಾಹಿ ಮಾಡೋಕ್ಕಾಗ್ತದೆ. ಮತ್ತು ಈಗಿನ ಸಿಲೆಬಸ್ ಆಗಿರ್ತಂದ್ರೆ ಮನೆಯಲ್ಲಿ ಹೋಗಿ ಹೇಳ್ಕೊಡೋದು ಸಾಧ್ಯ ಆಗ್ತದೆ ಅಂತ ಸಿಲೆಬಸ್ ಇತ್ತು ಈಗ. ಹಾಗಾಗಿ ಶಿಕ್ಷಕರೇ ಹೇಳ್ಕೊಡುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ನಿನ್ನ ಕೈಯಲ್ಲಿ ಮಕ್ಕಳ ಮೊದಲೆಲ್ಲ ಮತ್ತು ಈಗ ಎಂತಾಗೋದಂದ್ರೆ ಸಣ್ಣ ಮಕ್ಕಳಿಗೂ ಡಿಪ್ರೆಷನ್ ಎಲ್ಲ. ಈಗ ನಾವೆಲ್ಲ ಡಿಪ್ರೆಷನ್ 2 ಗಂಟೆ ಡಿಪ್ರೆಷನ್
ಮೊನ್ನೆ ಯಾರೋ ಮಕ್ಕಳ 3 ಜನ ಅಮ್ಮ ಮೊಬೈಲ್ ಆಕರ್ಷಣೆ ಕೊಡಬೇಕು, ಹೇಗೆ ನಾವು ಅವ್ರನ್ನ ಇಂಟ್ರೆಸ್ಟಿಂಗ್ ಆಗಿ ಪಾಠ ಹೇಳಬೇಕು, ಈ ನಿಟ್ಟಿನಲ್ಲಿ ಈಗ ಹೆಚ್ಚು ಯೋಚನೆ ಮಾಡಿ. ಮೊದಲಿಂದನೂ ಯಾಕೆ ಸರ್ಕಾರಿ ಶಾಲೆಗಳು, ಈಗ ನಾನಂತೂ ಸರ್ಕಾರಿ ಶಾಲೆಯಲ್ಲೇ ಕಲ್ತಾವ, ಸರ್ಕಾರಿ ಅದು ಯಾಕೆ ನಿಮಗೆ ಕೆಲವು ಗೊತ್ತೈತಿ. ನಾನು ಹೇಳಿದ್ರೆ ಒಂದು ಕಡೆ ಡೈರೆಕ್ಟ್ ಮಾಡ್ಬೋದು, ಆಸಕ್ತಿ ಬರುತ್ತೆ ಮಕ್ಕಳಲ್ಲಿ. ಆದರೆ ಅಂತಹ ರಸಹೀನ ಪಠ್ಯವನ್ನು ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಆಸಕ್ತಿಕರವಾಗಿ ಕಲಿಸಬೇಕಾದಂತ ದೊಡ್ಡ ಸವಾಲು ಶಿಕ್ಷಕರ ಮೇಲೆ. ಅದು ನಮ್ಮಿಂದ ಸಾಧ್ಯ ಆಗತ್ತ. ಮಕ್ಕಳಿಗೆ ರಸಹೀನವಾದಂತಹ ಪಠ್ಯವನ್ನು ತುಂಬಾ ಆಸಕ್ತಿಕರವಾಗಿ ಕೊಡೋದಕ್ಕೆ ನಮಗೆ ಸಾಧ್ಯ ಆಗತ್ತ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಒತ್ತಡ, ಶಿಕ್ಷಕರಿಗೂ ಒತ್ತಡ, ಮಕ್ಕಳಿಗೂ ಒತ್ತಡ, ಮಕ್ಕಳಿಗೆ ಮಾರ್ಕ್ಸ್ ಬರಬೇಕು ಅಂತ ಒತ್ತಡ, ಮಾರ್ಕ್ಸ್ ಬರೋದಾದ್ರೆ ಶಿಕ್ಷಕರ ಹೊಣೆ ಅಂತ ಇಲಾಖೆಯವ್ರದ್ದು ಮ್ಯಾನೇಜ್ಮೆಂಟ್ ಒತ್ತಡ. ಈ ಒತ್ತಡದಲ್ಲಿ ಏನಾಗುತ್ತೆ, ನಾವು ಪಾಠಗಳನ್ನ ಮಕ್ಕಳಿಗೆ ಆಸಕ್ತಿಕರವಾಗಿ ಹೇಳೋ ಒಂದು ಏನೋ ಆ ಮನಸ್ಥಿತಿಯನ್ನು ಕಳ್ಕೊಂಡ್ಬಿಡ್ತಾ ಇದೆ. ನಮ್ಗೆ ಆ ಮನಸ್ಥಿತಿನೇ ಇದೆ. ಮೊದಲೆಲ್ಲ ನಾವೆಲ್ಲ ಶಾಲೆಗೆ ಹೋಗುವಾಗ ಒಳ್ಳೊಳ್ಳೆ ಕಥೆಗಳನ್ನ ಎಲ್ಲ ಹೇಳ್ತಿದ್ದೆ. ಅವಾಗ ಏನಾಗುತ್ತೆ, ನಮ್ಮ ಶಿಕ್ಷಕರೆಲ್ಲ ಯಾರಾದ್ರು ಯಕ್ಷಗಾನ ಆಗ್ತದಾರಿರೋ ಇಲ್ಲ ಯಕ್ಷಗಾನದಲ್ಲಿ ಪಾಠ ಮಾಡೋ ಏನೋ ಒಂದು ಅವರಿಗೊಂದು ಪುರಾಣದ ಏನೋ ಜ್ಞಾನ ಇರುವಂತ ಯಾವುದೋ ಒಂದು ಕಲೆಯಲ್ಲಿ ತೊಡಗಿರ್ತಿದ್ದವೆಲ್ಲ. ಹಾಗಾಗಿ ಅವ್ರಿಗೆ ಪಾಠ ಮಾಡಕ್ಕೆ ಆ ಪುರಾಣದ ಕಥೆಗಳನ್ನೆಲ್ಲ ಹೇಳ್ತಿದ್ದೆ. ಈಗ ಅದಿಗೆ ಶಿಕ್ಷಕ ಇದು ಚಿಕ್ಕ ಮಾತಲ್ಲ. ಯಾಕಂತ ಹೇಳಿದ್ರೆ ಈ ಶಿಕ್ಷಕರೆಲ್ಲ ತಾವು ಈ ಒಂದು ವೃತ್ತಿಯಲ್ಲೇ ಇರಬೇಕು ಅಂತ ಒಂದು ಗಟ್ಟಿ ಮನಸ್ಸು ಮಾಡಿ ಸಂಕಲ್ಪ ಮಾಡಿ ಅದಕ್ಕೆ ಬರದೇ ಇದ್ರೆ ಅವರ ಬುದ್ಧಿವಂತಿಕೆ, ಅವರ ಚಾಣಾಕ್ಷತನ ಇದರಿಂದ ಅವರು ಯಾವುದೋ ವೃತ್ತಿಯಲ್ಲಿದ್ದು ಎಷ್ಟೆಷ್ಟೋ ಹಣ ಸಂಪಾದನೆ ಮಾಡಬಹುದು. ಎಲ್ಲ ಶಿಕ್ಷಕರು ಕೂಡ, ಪ್ರತಿ ಶಿಕ್ಷಕರು ಕೂಡ ಎಷ್ಟು ಅರ್ಥ ಸಂಪಾದನೆ ಮಾಡಿ ತುಂಬ ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅವರು ಚೆನ್ನಾಗಿರುವುದು ಯಾವುದು ಅಂತ ಹೇಳೋದನ್ನ ನಿಜ ಅರ್ಥದಲ್ಲಿ ಕಂಡುಕೊಂಡ್ರು. ಹಾಗಾಗಿ ನಾಡಿಗೆ ಅತ್ಯಂತ ಶ್ರೇಷ್ಠವಾದ ಜೀವನ ಮೌಲ್ಯವನ್ನು ಕೊಟ್ಟಿರುವಂಥದ್ದು ಯಾವ ಅಂತಂದ್ರೆ ಈ ಹವ್ಯಕ ಶಿಕ್ಷಕರು ಅಂತ ನಾವೆಲ್ಲ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ವೈದ್ಯರಿಗೆ ಸೇರ್ತದೆ. ಹಾಗಾಗಿ ಇದು ಕೇವಲ ವೈದ್ಯರಿಂದ ನನಗೆ ಅನಿಸೋದಿಲ್ಲ, ಶಿಕ್ಷಕರಿಗೆ ಕೂಡ ಇದು ಅನ್ವಯ ಆಗ್ತದೆ. ನೀವು ಯಾರೆಲ್ಲ ಶಿಕ್ಷಕರನ್ನ ತಯಾರು ಮಾಡ್ತೀರಿ, ಅವರು ಮುಂದೆ ರಾಷ್ಟ್ರಭಕ್ತರಾಗಿ ದೇಶಕ್ಕಾಗಿ ಕೆಲಸ ಮಾಡಲಿಕ್ಕೆ ನೋಡಿದ್ರೆ ನಿಮ್ಮ ಎಲ್ಲ ಪುಣ್ಯಮಯ ಜೀವನ ಆಗ್ತದೆ, ನಿಮಗೆ ಪುಣ್ಯ ಫಲ ನಿಮಗೆ ಸಿಗ್ತದೆ. ಅದೇ ಅವರು ಸಮಾಜಕ್ಕೆ ಬೇಡದವರಾಗಿ ಆ ಪಾಪದ ಫಲ ಕೂಡ ಶಿಕ್ಷಕರಿಗೆ ಬರುವಂಥದ್ದು. ಹಾಗಾಗಿ ಶಿಕ್ಷಕರು ತುಂಬಾ ಎಚ್ಚರಿಕೆ ಇರಬೇಕಾಗುತ್ತೆ. ಸ್ಥೂಲವಾಗಿ ನೋಡಿದರೆ ನಮ್ಮ ಹವ್ಯಕ ಶಿಕ್ಷಕರಲ್ಲಿ ಒಂದು 8 ಮುಖ್ಯ ಗುಣಗಳು ಅವರ ಜೊತೆಯಲ್ಲೇ ಬಂದಿರುವಂಥದ್ದು, ಹುಟ್ಟಿನಿಂದಲೇ ಬಂದಿರುವಂಥದ್ದು. ಅದು ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಶುದ್ಧ ಭಾಷೆ, ಹವ್ಯಕರ ಭಾಷೆ. ನಾಟ್ಯರಾಣಿ ಶಾಂತಲೆ ಹೇಗಿದ್ದಳು ಎನ್ನುವ ಪರಿಕಲ್ಪನೆ ಈ ನೃತ್ಯ ನಾಟಕ ನೋಡಿದರೆ ಅರ್ಥವಾಗುತ್ತದೆ. ಭಾರತೀಯ ನೃತ್ಯ ಕ್ಷೇತ್ರಕ್ಕೆ ನಾಟ್ಯರಾಣಿ ಶಾಂತಲೆ ನೀಡಿದ ಕೊಡುಗೆ ಅಪಾರವಾದದ್ದು ಎಂದು ಯಕ್ಷಗಾನ ಕಲಾವಿದ ಹಾಗೂ ಉಪನ್ಯಾಸಕ ವಿದ್ವಾನ್ ದತ್ತಮೂರ್ತಿ ಭಟ್ ತಿಳಿಸಿದರು. ಸಾಗರದ ಕುಡುಪಲಿ ಸದಾನಂದ ಸ್ವರಾಲಯದಲ್ಲಿ ಶನಿವಾರ ಸಪ್ತಕ ಬೆಂಗಳೂರು ಮತ್ತು ಉಡುಪಿ ಪ್ರಜ್ಞಾನಂ ಟ್ರಸ್ಟ್ ವತಿಯಿಂದ ವಿದುಷಿ ಸಂಸ್ಕೃತಿ ಪ್ರಭಾಕರ್ ಅಭಿನಯದ ನಾಟ್ಯರಾಣಿ ಶಾಂತಲೆಯ ಆತ್ಮವೃತ್ತವನ್ನು ಒಳಗೊಂಡ ಹೆಜ್ಜೆಗೊಲಿದ ಬೆಳಕು ಏಕವ್ಯಕ್ತಿ ನಾಟಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ವಿದುಷಿ ವಸುಧಾ ಶರ್ಮಾ ಮಾತನಾಡಿದರು. ವೇದಿಕೆಯಲ್ಲಿ ಪ್ರಭಾಕರ್, GS ಹೆಗಡೆ ಉಪಸ್ಥಿತರಿದ್ದರು. ನಂತರ ಸಂಸ್ಕೃತಿ ಪ್ರಭಾಕರ್ ಅವರಿಂದ ಹೆಜ್ಜೆಗೊಲಿದ ಬೆಳಕು ಏಕವ್ಯಕ್ತಿ ನೃತ್ಯ ನಾಟಕ ಪ್ರದರ್ಶನಗೊಂಡಿತು. ಆದರೆ ಈ ನಾಟಕವನ್ನು ಶಿವಮೊಗ್ಗದಲ್ಲಿ ನಾನು ನೋಡಿದಾಗ ನನಗೆ ಅನಿಸ್ತು, ನಾಟ್ಯರಾಣಿ ಶಾಂತಲೆ ಹೇಗಿರ್ಬೋದು ಅನ್ನೋದಕ್ಕೆ ರಂಗದಲ್ಲಿ ಅವಳು ಅಭಿನಯಿಸುವ 1.25 ಗಂಟೆ ನಾಟಕ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಾಟ್ಯರಾಣಿ ಶಾಂತಲೆ ಹೇಗಿರ್ಬೋದು. ಭಾರತೀಯ ಸಂಸ್ಕೃತಿಯಲ್ಲಿ ಬರುವ ಅನೇಕ ವ್ಯಕ್ತಿಗಳ ಅಭಿನಯಗಳನ್ನ ಅಥವಾ ಅವರ ವ್ಯಕ್ತಿತ್ವವನ್ನು ನೋಡಬೇಕು ಅಂದ್ರೆ ಒಬ್ಬ ಕಲಾವಿದನಲ್ಲಿ ನಾವು ನೋಡಬೇಕು. ಈಗ ಅನೇಕರು ಹೇಳ್ತಾರೆ, ಮೊನ್ನೆ ವಸುದಕ್ಕ ಇಲ್ಲಿ ಗಾಂಧಿ ಮೈದಾನದಲ್ಲಿ ನಾಟಕ ಬಂದಿದ್ರು, ನಂದೇ ಹನುಮಂತ ಆಗಿತ್ತು. ಆವಾಗ ಯಾರೋ ಒಬ್ರು ಬಂದು ಹೇಳಿದ್ರು, ಹನುಮಂತ ನೋಡೋದಿದ್ರೆ ನಿಮ್ಮದೇ ಅಂತಂದ್ರೆ, ನನ್ನಲ್ಲಿ ಆ ವೇಳೆಯಲ್ಲಿ ಆ ಪಾತ್ರವಾಗಿ ಪರಕಾಯ ಪ್ರವೇಶವನ್ನು ಮಾಡಿದಾಗ
ಆ ಪಾತ್ರ ಸಮಾಜಕ್ಕೆ ಸಂದೇಶವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಹಾಗೆ ಅವಳೊಬ್ಬ ಪ್ರತಿಭಾವಂತೆ. ಆಮೇಲೆ ಈಗ ಇಲ್ಲಿ ವಿಡಿಯೋ ಫೋಟೋ ಮಾಡ್ತಿದ್ದಾಳಲ್ಲ, ಇವಳು ಜಿ ಕನ್ನಡ ವಾಹಿನಿಯಲ್ಲಿ ಜಿ ಕನ್ನಡ ಕಣ್ಮಣಿ. ಇವಳು ಇದು ಕೆಲವರಿಗೆ ಗೊತ್ತಿರ್ಬೋದು. ಜಿ ಕನ್ನಡದಲ್ಲಿ ಕನ್ನಡ ಕಣ್ಮಣಿ ಅವಳಿಗೆ ಬಂದಾವಾಗ ಕೆಲವು ದಿವಸದಲ್ಲಿ ನಮ್ಮ ಕಾಲೇಜಿಗೆ ಕರೆದು ಭಾಷಣ ಮಾಡಿಸಿದ ಇಡೀ ಕಾಲೇಜ್ ಹುಡುಗರು ಬಿಗಾಡ್ಬಿಟ್ಟು, ಇನ್ನೂ ಸಣ್ಣ ಇದ್ಲು ಅವಾಗ. ನಮ್ಮ ಊರಿನ, ನಮ್ಮ ಹೆಮ್ಮೆಯ, ನಮ್ಮ ಒಂದು ಅವಿಭಕ್ತ ಕುಟುಂಬದ ಒಬ್ಬ ಪ್ರತಿಭಾವಂತರನ್ನ ನಾವು ಮೊದಲು ಮನೆ ದೇವರು ಉಡುಗೊರೆ ಅಂತೆ ನಾವು ಉಡುಗೊರೆ ಮಾಡಿ ಬೆಳೆಸಬೇಕು. ಆ ಕಾರಣಕ್ಕೆ ನೀರೆರೆದವರು ಜಿ ಎಸ್ ಹೆಗಡೆಯವರು. ಜಿ ಎಸ್ ಹೆಗಡೆಯವರು ಅದು ಎಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಅವ್ರಿಗೆ ಹಣದ ಮೂಲ ಏನು ನಮ್ಗೆ ಸಂಬಂಧ ಇಲ್ಲ. ಯಾಕೆ ಅಂದ್ರೆ ಅಲ್ಲ ಎಲ್ಲಿಂದ ಮಾಡ್ತಾರೋ ಮರ ಅವ್ರಿಗೆ ಇವನು ಊಟ ಮಾಡಕ್ ಬಂದವನಿಗೆ ಹೆಸರು ಬೇಳೆ ರೇಟ್ ಎಷ್ಟಾದ್ರೆ ಏನು. ನಮ್ಮಂತ ಕಲಾವಿದರನ್ನು ಅವ್ರು ಬೆಳೆಸ್ತಾ ಇದ್ದಾರೆ. ನನಗೆ ಆಕ್ಸಿಡೆಂಟ್ ಆಗಿತ್ತು, ಇವತ್ತಿಗೂ ಇಲ್ಲಿ 12 ಸ್ಕ್ರೂ ಇದೆ ಕೈಯಲ್ಲಿ. ಆ ವೇಳೆಯಲ್ಲಿ ಮನೆಗೆ ಬಂದು ನಿನಗೆ ಏನಾಗಬೇಕು ಅಂತ ಕೇಳಿದ್ರು. ಇದು ಒಬ್ಬ ಕಲಾ ಪೋಷಕನ ಗುಣ. ಏನು ಆಗೋದು ಬೇಡ, ಪುಟ್ಟಿನೋಯೇ ಅಲ್ಲ, ಅದೇನು ಸಮಸ್ಯೆ ಇಲ್ಲ, ನಾನು ಪರ್ಮನೆಂಟ್ ಜಾಬು, ಇನ್ಶೂರೆನ್ಸ್ ಎಲ್ಲ ಇದೆ ಎಂತ ಹೇಳಿದ್ರು, ನೀನು ಎದ್ದು ಫಸ್ಟ್ ವೇಷ ಮಾಡಿಸ್ತೇನೆ ನಿನ್ನ, ನೀನು ಯಾವತ್ತು ವೇಷ ಮಾಡ್ತೀಯ ಅಂತ. ನನ್ನ ಡಾಕ್ಟ್ರ್ ಇನ್ನೊಂದು 3 ತಿಂಗಳ ವೇಷ ಮಾಡಬೇಡ ಅಂದಾಗ ನಾ ಹೆಜ್ಜೆ ಕಟ್ಟೇ ಬಿಟ್ಟೆ, ನನಗೆ ಚಟ ತಡೆಯೋಕ್ಕಾಗಲ್ಲ. ಆವಾಗ ಬೆಂಗಳೂರಲ್ಲಿ ನನ್ನನ್ನು ಕರೆದು ರಾಮ ಮಾಡಿದ್ರು. ಶಿವಮೊಗ್ಗದಲ್ಲಿ ಸಪ್ತಕ ಆ ವರ್ಷದ ಪ್ರಶಸ್ತಿಯನ್ನು ಕೊಟ್ಟು ಬಂದಾಗ ಯಥಾದೇವ ಸಹಸ್ರೇಶು ವತ್ಸವಿಂದತಿ ಮಾತರಂ ತಥಾ ಪುರಾಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. 1000 ಗೋವುಗಳ ಮಧ್ಯದಲ್ಲಿ ಕರು ತಾಯಿಯನ್ನೇ ಹುಡ್ಕೊಂಡು ಹೋಗುತ್ತೆ, ಬೇರೆ ಯಾರ ಮನೆ ಕೊಟ್ಟಿಗೆ ಹೋಗಲ್ಲ ಅದು. ಅದೇ ರೀತಿಯಾಗಿ ಅವ ಮಾಡಿದ ಕರ್ಮಗಳು, ಆ ಫಲ, ಆ ಶ್ರೇಷ್ಠತೆ, ಆ ಗೌರವ ಅವರಿಗೆ ಸಲ್ಲತ್ತೆ. ಇವತ್ತಿನೆಲ್ಲ ಕಾರ್ಯಕ್ರಮಗಳ ಗೌರವ ಒಂದು ಉಡುಪಲ್ಲಿ ನಾಗರಾಜರಾವ್, ಸದಾನಂದರಾವ್ ರಂಗಮಂಟಪದ ಎಲ್ಲ ಪದಾಧಿಕಾರಿಗಳಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಹಾಗೆ ಸಪ್ತಕದ ಜಿ ಎಸ್ ಹೆಗಡೆಯವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಎತ್ತಣ ಮಾಮರ ಎತ್ತಣ ಕೂಗಿಲ್ಲ. ಪ್ರಭಾಕರ ಉಡುಪಿ ಮಾಡಲಿಕ್ಕೆ ಬಂದಂತಹ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ, ಎಲ್ಲರೂ ಸಂಸ್ಕೃತಿಯ ನಾಟಕವನ್ನ, ನೃತ್ಯವನ್ನು ನೋಡಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಾನು ಹೇಳೋದು 2 ಮಾತು. ಒಂದು, ಆ ತಂದೆ ತಾಯಿಗಳು ಈ ಪ್ರತಿಭೆಯನ್ನ ಪ್ರೋತ್ಸಾಹಿಸಿ ಬೆಳೆಸ್ತಾ ಇದ್ದಾರೆ, ಅವರಿಗೆ ಇನ್ನೂ ಹೆಚ್ಚಿನ ಬಲ ಬರಲಿ ಹೇಳಿ ದೇವರಲ್ಲಿ ಕೇಳ್ಕೊಳ್ತಾ, ಸಾಗರದಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮ ಆಗ್ತಾ ಇರುತ್ತೆ. ತುಮರಿಯಲ್ಲಿ ಅವರ ಹುಟ್ಟೂರಾದರೂ ಕೂಡ ಸಾಗರದಲ್ಲಿ ಬಂದು ಈ ಸಭಾಂಗಣದ ನಿರ್ಮಾಣ ಮಾಡಲಿ ಕುಡುಪಲಿ ಕುಟುಂಬ ತುಂಬಾ ಶ್ರಮ ವಹಿಸಿ ಕಲಾಕಾರರಿಗಾಗಿ ಇದನ್ನ ಮಾಡಿಕೊಟ್ಟಿದೆ. ಈ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಈ ನೃತ್ಯ ಕಾರ್ಯಕ್ರಮವನ್ನ ಮಾಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದವನ್ನ ಹೇಳ್ತೇನೆ. ಸಾಗರದ ಎಷ್ಟೋ ಜನರು ಈ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಇದ್ದಾರೆ. ಈಗ ಸಂಸ್ಕೃತಿಯ ನಾಟ್ಯದ ಬಗ್ಗೆ ನಾನು ಇದು ಮೊದಲನೇದಾಗಿ ನೋಡ್ತಾ ಇರೋದು, ಆದ್ರೆ ಅವ್ರು ಕೊಟ್ಟ ಪುಟ್ಟ ವಿಡಿಯೋದಲ್ಲೇ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ನಾವೆಲ್ಲ ಸೇರಿ ಆ ಕಾರ್ಯಕ್ರಮವನ್ನ ನೋಡಿ ಸಂತೋಷ ಪಡೋಣ. ನನ್ನನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕರೆದಿದ್ದಕ್ಕಾಗಿ ಧನ್ಯವಾದವನ್ನ ಹೇಳ್ತಾ, ಎಲ್ರಿಗೂ ಶುಭಾಶಯವನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ತುಂಬಾ ಕಡಿಮೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಪಾಪ ಅದೆಂತ ಮಧುರವಾದ ಸದ್ದು! ನನ್ನ ಮೈ ಮನಗಳಲ್ಲೆಲ್ಲ ವಿದ್ಯುತ್ ಸಂಚಾರವನ್ನು ಉಂಟು ಮಾಡಿದ ಮೋಹಕವಾದ ಸದ್ದು.
ಗೊತ್ತಲ್ಲ, ನೃತ್ಯವೆಂಬುದು ನಮ್ಮ ಮನೆತನದ ಆಸ್ತಿ ಮಗಳೇ. ನಮ್ಮ ಮಾಚಿಕಬ್ಬೆ ಇದ್ದಾಳಲ್ಲ, ಅವಳಿಗೆ ಇದು ಯಾವುದರ ಪರಿವೇ ಇಲ್ಲ ನೋಡು. ನಿನ್ನ ತಂದೆ ಧನಾಯಕ ನರಸಿಂಹಯ್ಯನ ಯೋಗಕ್ಷೇಮವನ್ನ ನೋಡಿಕೊಳ್ಳುವುದನ್ನು ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ ಅವಳಿಗೆ. ಎಷ್ಟೋ ತಲೆಮಾರುಗಳನ್ನ ದಾಟಿ ನನ್ನ ಕಾಲುಗಳನ್ನು ಬಳಸಿದ ಈ ಕೆಚ್ಚೆ ಇನ್ನೇನು ಸ್ತಬ್ಧವಾಗುವುದಲ್ಲ ಎಂಬ ಚಿಂತೆಯಲ್ಲಿದ್ದೆ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.